ನೋಡಿ ನಾನು ಬರೋದು ಬೇಡ ಅಂದರೆ ಡೈರೆಕ್ಟಾಗಿ ಹೇಳಿ, ನಾನು ಬರಲ್ಲ. ಅದನ್ನ ಬಿಟ್ಟು ಬೇರೆ ಏನು ಪ್ರಾಬ್ಲಮ್ ನಿಮಗೆ? ಪ್ರಾಬ್ಲಮ್ ನಮಗಲ್ಲ, ಪ್ರಾಬ್ಲಮ್ ನಿಮ್ಮ ಅಣ್ಣಂದು. ಒಬ್ಬ ಹುಡುಗನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದೆ. ಯಾರು ಅಂತ ಕೇಳ್ಬೋದಾ? ಸೂರ್ಯಪ್ರಕಾಶ್ ಅವ್ರ ಮಗ ವಿನಯ್. ಇವತ್ತು ನಮಗೆ ದಿಕ್ಕಿಲ್ದೆ ಇರ್ಬೋದು, ಆದ್ರೆ ನಿಮ್ಗಳು ಬೆರಳಿಟ್ಕೊಂಡು ನಡೆಯೋ ಪರಿಸ್ಥಿತಿ ನಮ್ಗಿನ್ನೂ ಬಂದಿಲ್ಲ. ಯಾವ ಹುಡುಗಿ? ನಮ್ಮ ವಿನಿ ಯಾರಿಗೆ ಮೋಸ ಮಾಡಿದ್ದಾನೆ? ಏನೋ ಗೊತ್ತಿಲ್ದೇ ಇರೋ ಥರ ನಾಟಕ ಮಾಡೋದನ್ನ ನಿಮ್ಮ ಇಡೀ ಫ್ಯಾಮಿಲಿಯವರು ಚೆನ್ನಾಗಿ ಕಲ್ತ್ಕೊಂಡಿದ್ದೀರಾ ಅನ್ಸುತ್ತೆ. ನಿಮ್ಮ ಶ್ರೀಮಂತಿಗೆ ಎಷ್ಟಿದೆಯೋ ಅಷ್ಟೇ ಸುಳ್ಳಿನ ಕಂತೆನೂ ಇರೋ ಹಾಗಿದೆ. ಅವಾಗ ನೀನು ಆಕ್ಸಿಡೆಂಟ್ ಮಾಡಿ ಇನ್ಯಾರ ತಲೆ ಮೇಲೇನೋ ಹಾಕೋಕ್ ನೋಡಿದೆ. ಇವಾಗ ಈ ಹುಡುಗಿ ವಿಷಯ ಇನ್ನು ಏನೇನು ಮುಚ್ಚಿಟ್ಟಿದ್ದೀರಾ? ಹೇ, ನೀವಿಷ್ಟು ದೊಡ್ಡದಾಗಿ ಮಾತಾಡಿದ್ರೆ ನನ್ನ ತಲೆ ಬೋಡಕ್ಕೆ ಏನು ಇಳಿಯಲ್ಲ ಕಣ್ರಿ. ಏನಂದ್ರಿ? ನಮ್ಮಣ್ಣ ವಿನಿ ಅವನಿಗೆ ಅಫೇರ್ ಇದೆ ಅಂತನ? ರೇ, ಇಷ್ಟು ವರ್ಷ ಆಯಿತು, ಒಂದು ಹುಡುಗಿ ಜೊತೆ ನಿಂತ್ಕೊಂಡು ಕರೆಕ್ಟಾಗಿ ಮಾತಾಡಿಲ್ಲ ಅವನು. ಬೇವ್ರು ಕಿತ್ಕೊಂಡು ಬಂದ್ಬಿಡತ್ತೆ ಅವನಿಗೆ. ಅಂಥದ್ರಲ್ಲಿ ಯಾವುದೋ ಒಂದು ಹುಡುಗಿ ಜೊತೆ ಅಫೇರ್ ಅಂದರೆ ಅದು ನೀವು ನಂಬಿಡ್ತೀರಾ? ರೀ, ಇದರಲ್ಲಿ ಏನೋ ಒಂದು ಗೋಲ್ಮಾಲ್ ನಡೀತಿದೆ ಕಣ್ರಿ. ಏನೋ ಗೋಲ್ಮಾಲ? ಹಾಗಾದ್ರೆ ಆ ಹುಡುಗಿ ಹಾಕಿದ್ದು ನಾಟಕದ ಕಣ್ಣೀರ? ರೀ, ಆ ಹುಡುಗಿ ಸಾಯ ಕೊಟ್ಟಿದ್ಲು. ರೈ, ಒಂದು ಪಕ್ಷ ನನ್ನ ಮೇಲೆ ನಂಬಿಕೆ ಇಲ್ಲ ಅಂದರೆ ಅದರಲ್ಲೊಂದು ಅರ್ಥ ಇದೆ. ನೀವು ನಮ್ಮ ಅಪ್ಪ ನೋಡಿದ್ದೀರಲ್ವಾ, ಸ್ವಂತ ಮಗುನೇ ಜೈಲಿಗೆ ಕಳಿಸ್ತವ್ರು. ರೇ, ಸೇಮ್ ನಮ್ಮ ಅಪ್ಪನ ಥರನೇ ಕಂಡ್ರಿ ನಮ್ಮಣ್ಣ. ಇಲ್ಲೇನೋ ಎಡವಟ್ಟಾಗಿದೆ, ಸ್ವಲ್ಪ ತಾಳ್ಮೆಯಿಂದ ಯೋಚನೆ ಮಾಡಿ ಪ್ಲೀಸ್. ಏನೇನಾಗಿದೆ ಅನ್ನೋದನ್ನ ನಾನು ಹೇಳಿದ್ದೀನಿ. ಇವಾಗ ನಾನು ಏನು ಮಾಡು ಅಂತೀರಾ? ನನಗೊಂದಿನ ಟೈಮ್ ಕೊಡ್ರಿ. ಆ ಹುಡುಗಿ ಯಾರು? ಆ ಹುಡುಗಿ ಏನಕ್ಕೆ ಸುಳ್ಳು ಹೇಳ್ತಿದ್ದಾಳೆ? ಅಥವಾ ವಿನಯೇ ಆ ಹುಡುಗಿಗೆ ಮೋಸ ಮಾಡಿದ್ದಾನ? ಈ ಎಲ್ಲ ಮ್ಯಾಟರ್ನ ತಿಳ್ಕೊಂಡು ನಿಮ್ಮ ಹತ್ರ ತಂದಿಡ್ತೀನಿ. ಒಂದು ವೇಳೆ ವಿನಯೇ ಏನಾದರೂ ಆ ಹುಡುಗಿಗೆ ಮೋಸ ಮಾಡಿದರೆ ಮುಖ ಮೂತಿ ನೋಡಲ್ಲ, ಸಿಗ್ದು ತೋರಣ ಕಟ್ಬಿಡ್ತೀನಿ ಅವನ್ನ. ಹಾಗಲಕಾಯಿಗೆ ಬೇವಿನಕಾಯಿ ಸಾಕ್ಷಿ ಅಂದಂಗೆ ಆಯ್ತು. ನಂಬಲ್ಲ ಅಲ್ವಾ? ನಾನು ಯಾವತ್ತೂ ನಮ್ಮ ಅಮ್ಮನ ಮೇಲೆ ಪ್ರಮಾಣ ಮಾಡಿಲ್ಲ ಕಣ್ರಿ. ಅವಳು ಅಂದರೆ ನನಗೆ ಜೀವ. ಇವತ್ತು ಅವಳ ಮೇಲೆ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ. ನನಗೊಂದಿನ ಟೈಮ್ ಕೊಡಿ, ಎಲ್ಲ ಸರಿ ಮಾಡ್ತೀನಿ. ನೀವು ಸುಮ್ಮನಿದ್ದೀರಾ ಅಂದರೆ ಇದಕ್ಕೆ ಒಪ್ಪಿದ್ದೀರಾ ಅಂತ ಅರ್ಥ. ಟೈಮ್ ವೇಸ್ಟ್ ಮಾಡೋದು ಬೇಡ. ಆ ಹುಡುಗಿ ನಂಬರ್ ಏನಾರ ಇದೆಯಾ? ಕಾವೇರಮ್ಮ, ಏನು ಸುಶೀಲಮ್ಮ, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು. ಏನು ಹೇಳಿಮ್ಮ? ಭವ್ಯ, ನೀನು ಒಳಗೆ ಹೋಗಮ್ಮ, ಇದನ್ನೇ ಎತ್ತಿಡು. ಹೇಳಿಮ್ಮ. ನೀವಿಲ್ಲದೆ ಇದ್ದಾಗ ಆಕ್ಸಿಡೆಂಟ್ ಮಾಡಿತ್ತಲ್ಲ ಆ ಹುಡುಗ ನಿಮ್ಮ ಮನೆಗೆ ಬಂದಿದ್ದ. ಫುಲ್ಲು ಅವಸರದಲ್ಲಿ ಓಡೋಗೋದನ್ನು ನೋಡಿದೆ. ಹೆಣ್ಮಕ್ಳಿಗೆ ಬೇರೆ ಇನ್ನೂ ಮದುವೆ ಆಗಿಲ್ಲ. ಇಂಥ ಟೈಮಲ್ಲಿ ಆ ಥರ ಬಂದು ಹೋಗೋದು ಸರಿ ಇಲ್ಲ ಅಂತ ಅನಿಸುತ್ತೆ. ಹಾಗಲ್ಲ ಸುಶೀಲಮ್ಮ, ನಮ್ಮ ಮಗಳು ಕಲ್ಯಾಣಿದು ಮದುವೆ ಅವ್ರ ಮನೆ ಹುಡುಗನ ಜೊತೆನೇ ಗೊತ್ತಾಗಿದೆ ಅಲ್ವಾ. ಏನೋ ಹೇಳೋದು ಕೇಳೋದು ಇರುತ್ತೆ, ಅದಕ್ಕೆ ಬಂದಿದ್ದಾನೆ ಅನಿಸುತ್ತೆ. ಯಾರೇ ಆಗಲಿ ಹಾದಿ ಬೀದಿಲೇ ಆಡ್ಕೊಳ್ಳೋ ಜನರಿಗೆ ಆಹಾರ ಆಗಬಾರ್ದು ಅಷ್ಟೇ. ಬರ್ತೀನಿ. ಬರಲಿ.